ನಮ್ಮ ಕ್ಲಾಸಲ್ಲಿ ಕ್ರಿಯೇಟಿವಿಟಿ ಹಾಗೆ ಟ್ಯಾಲೆಂಟ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಬಿಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿ ಸಿನಿಮ್ಯಾಟಿಕ್ ಡೇ ಇತ್ತು. ಅದ್ರ ಪ್ರಯುಕ್ತ ರೆಡಿ ಆಗ್ಬೇಕಿತ್ತು ಅಂತ ಬೇಗ ಆಗೋ ತರ ತಿಂಡಿನ ಮಸಾಲಾ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹೀಗೇನೆ ಬೇರೆ ಕೆಲಸನ ಮುಗಿಸ್ಕೊಂಡು ನಾನು ಪಟ್ಟಂತ ಸೀರೆ ಉಡ್ಕೊಂಡೆ. ಇನ್ನ ಜೊತೆಗೆ ನಮ್ಮ ಮನೆಯವ್ರನ್ನು ಕೂಡ ರೆಡಿ ಮಾಡಿಸ್ಕೊಂಡು ನಾನು ಅವರು ಸೀದಾ ಸಹನಾ ಸಲೂನ್ ಹತ್ರ ಹೋದ್ವಿ. ಇವತ್ತು ಸಿನಿಮ್ಯಾಟಿಕ್ ಡೇ ಇತ್ತಲ್ಲ, ಸೊ ಹಾಗಾಗಿ ನಾನು ಮುತ್ತಿನ ಹಾರ ಮೂವಿಯಿಂದ ಸುಹಾಸಿನಿ ಅವ್ರ ಲುಕ್ ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಸಿಂಪಲ್ ಆಗಿ ಮೇಕ್ ಓವರ್ ನ ಮಾಡಿಸ್ಕೊಳ್ಳೋಣ ಅಂತ ಇವ್ರ ಶಾಪಿಗೆ ಬಂದಿದ್ದೆ. ನನಗೆ ಮೇನ್ ಬೇಕಾಗಿದ್ದೆ ಹೇರ್ ಸ್ಟೈಲ್, ಹಾಗಾಗಿ ಮೇಕಪ್ ನ ಸ್ವಲ್ಪ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದಾಯ್ತು. ಇವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್, ಹಾಗೇನೆ ಇವ್ರ ಇನ್ಸ್ಟಾ ಪೇಜ್ ನು ಕೂಡ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ರೆಡಿಯಾಗಿ ಬರೋದ್ರೊಳಗಡೆ ಆಗ್ಲಿ ನಮ್ ಕುಳ್ಳಿ ಮೇಡಮ್ ಅವ್ರು ಕೂಡ ಬಂದು ನನ್ಗೆ ಅಂತ ಹೂವು ತಂದಿದ್ದು ಅವಳೆ ಕಟ್ಟಿ ಕೂಡ ಕೊಟ್ಲು. ಅದಾದ್ಮೇಲೆ ಅವಳು ಕೂಡ ಹೋಗಿ ರೆಡಿ ಆದ್ಲು. ಇನ್ನ ಇಬ್ರು ಕೂಡ ರೆಡಿ ಆಗಿ ರೌಂಡ್ ಔಟ್ಫಿಟ್ ಚೆಕ್ ನ ಮಾಡ್ಕೊಂಡಿದ್ದಾಯ್ತು. ಸ್ಯಾರಿ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಹಾಗೆ ಫೈನಲ್ ಔಟ್ಪುಟ್ ಆಗಿರ್ಬೋದು, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಇನ್ನ ಇಬ್ರು ಕೂಡ ಮನೆ ಬಿಟ್ಟು ರೋಡಲ್ಲಿ ಒಂದ್ ರೌಂಡ್ ಹಂಗೆ ಫ್ಯಾಷನ್ ಶೋ ಮಾಡ್ಕೋತಾ ಸೀದಾ ಕಾಲೇಜ್ ಕಡೆ ಹೋದ್ವಿ. ಅಷ್ಟಲ್ಲಾಗ್ಲಿ ನಮ್ ಜೂನಿಯರ್ಸ್ ಎಲ್ಲ ಡೆಕೋರ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ನಮ್ಗಳಿಗೆ ಯಾರ್ಯಾರು ಯಾವ್ಯಾವ ತರ ರೆಡಿ ಆಗಿ ಬರ್ತಾರೆ ಅಂತ ಫುಲ್ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ವಿ. ನೋಡ್ತಾ ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಹಾಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಇನ್ನು ನಮ್ಮ ಪಮ್ಮಿ ಮೇಡಮ್ ಅವ್ರು ಯಾವ ವೇಷದಲ್ಲಿ ಬಂದಿದ್ದಾರೆ, ಯಾವ ಗೆಟಪ್ ಅಲ್ಲಿ ಬಂದಿದ್ದಾರೆ ಅಂತ ಅವಳಿಗೆ ಗೊತ್ತಿಲ್ಲ ಬಿಡಿ. ಇನ್ನು ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ಮ ಕುಳ್ಳಿ ಮೇಡಮ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹಂಗೆ ಗ್ಯಾಪ್ ಅಲ್ಲಿ ನಮ್ ಗ್ಯಾಂಗ್ ಎಲ್ಲ ಒಂದೇ ಕಡೆ ಸೇರ್ಕೊಂಡು ವಿಡಿಯೋ ಹಾಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹಂಗೆ ಕ್ಯಾಂಡಿಡ್ ಆಗಿ ಪೋಸ್ ಕೊಡಕ್ ಶುರು ಮಾಡ್ಕೊಂಡ್ವಿ. ಇನ್ನು ವಿಡಿಯೋಸ್ ಫೋಟೋಸ್ ಎಲ್ಲ ಆದ್ಮೇಲೆ ಎಲ್ರು ಕೂಡ ಒಂದೇ ಕಡೆ ಅಸೆಂಬಲ್ ಆಗಿ ಪ್ರೋಗ್ರಾಮ್ ಶುರು ಆಯ್ತು. ಇದಕ್ಕೂ ಕೂಡ ಇಂಡಿವಿಜುವಲ್ ವೈಸ್ ಪ್ರೈಸಸ್ ಕೂಡ ಇತ್ತು. ಇನ್ನು ನಮ್ಮ ಕಾಲೇಜಲ್ಲಂತೂ ಕ್ರಿಯೇಟಿವಿಟಿಗಾಗಿರ್ಬೋದು, ಟ್ಯಾಲೆಂಟಿಗಾಗಿರ್ಬೋದು ಕಡಿಮೆ ಇಲ್ಲ ಅಂತ ನನಗೆ ಇವತ್ತು ಗೊತ್ತಾಯ್ತು. ಒಬ್ರಿಗಿನ ಒಬ್ರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಒಬ್ರಿಗಿನ ಒಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ನಾನು ಇದೇ ವಿಡಿಯೋದಲ್ಲಿ ಕವರ್ ಮಾಡ್ಕೋತೀನಿ ಅಂದ್ರೆ ಆಗಲ್ಲ. ಇದ್ರದೇ ಪಾರ್ಟ್ 2 ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.